ಫ್ರೆಂಡ್, ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ 2 ವರ್ಷದ ಹಿಂದೆ ಒಂದು ರೀಚಾರ್ಜ್ ಆಪ್ ಬಗ್ಗೆ ತಿಳಿಸಿದ್ದೆ. ಯಾವ್ದಪ್ಪ ಅಂದ್ರೆ ಅದು ಟ್ರೇಡ್ ಗೋ ಅನ್ನೋ ಒಂದು ರೀಚಾರ್ಜ್ ಆಪ್. ಈ ಒಂದು ಆಪ್ ನಲ್ಲಿ ರೀಚಾರ್ಜ್ ಮಾಡ್ಕೊಂಡ್ರೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆದ್ರೆ ಈ ಆಪ್ ನಲ್ಲಿ ರೀಚಾರ್ಜ್ ಮಾಡ್ಕೊಂಡ್ರೆ ರೀಚಾರ್ಜ್ ಆಗಿಲ್ಲ, ದುಡ್ಡು ಕೂಡ ಕಟ್ ಆಗಿದೆ, ದುಡ್ಡು ಕೂಡ ರೀಫಂಡ್ ಆಗಿಲ್ಲ ಅಂತ ಬಹಳ ಜನ ನನ್ನೊಂದು ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿದ್ರು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್. ಟ್ರೇಡ್ ಗೋ ಆಪ್ ನಲ್ಲಿ ಏನಾದ್ರು ನಿಮ್ಮ ದುಡ್ಡು ನೀವು ರೀಚಾರ್ಜ್ ಮಾಡ್ಕೊಂಡಾಗ ರೀಚಾರ್ಜ್ ಆಗಿಲ್ಲ, ಹಾಗೆ ದುಡ್ಡು ಕೂಡ ಕಟ್ ಆಗಿದೆ, ರೀಫಂಡ್ ಆಗಿಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಿಮ್ಮೊಂದು ದುಡ್ಡು ರೀಫಂಡ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಈ ಒಂದು ಆಪ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಕೊಂಡು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಟೋಟಲ್ ಆಗಿ ಇಲ್ಲಿ ನೀವು ರೀಚಾರ್ಜ್ ಮಾಡ್ಕೊಂಡು ತಿಳ್ಕೊಳ್ಳಿ. ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ ರೀಚಾರ್ಜ್ ಆಗಿಲ್ಲ, ದುಡ್ಡು ಕಟ್ ಆಗಿದೆ, ಆ ಒಂದು ದುಡ್ಡು ಕೂಡ ರೀಫಂಡ್ ಆಗಿಲ್ಲ ಅಂತ ನೀವು ಪ್ರಾಬ್ಲಮ್ ಬಂದಿದ್ದಿರಾದ್ರೆ ನನಗೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್. ಒಂದೊಂದು ಸಲ ನಾವು ರೀಚಾರ್ಜ್ ಮಾಡ್ಕೊಂಡಾಗ ರೀಚಾರ್ಜ್ ಆಗಿಲ್ಲ, ದುಡ್ಡು ಕಟ್ ಆಗಿತ್ತು, ಒಂದು 10 ನಿಮಿಷ ಬಿಟ್ಟು ಮತ್ತೆ ರಿಫಂಡ್ ಆಗಿತ್ತು. ಒಂದೊಂದ್ಸಲ ರೀಚಾರ್ಜ್ ಮಾಡ್ಕೊಂಡಾಗ ರೀಚಾರ್ಜ್ ಆಗಿಲ್ಲ, ದುಡ್ಡು ಕೂಡ ಕಟ್ ಆಗಿತ್ತು, ದುಡ್ಡು ಕೂಡ ರಿಫಂಡ್ ಬಂದಿದ್ದಿಲ್ಲ. ಅವಾಗ ನಾನು ಹೇಗೆ ಮಾಡಿದ್ದೆ ಅಂದ್ರೆ, ಅಲ್ಲಿ ಅವರು ಆ ಒಂದು ಆಪ್ ಓಪನ್ ಮಾಡ್ಕೊಂಡಾಗ ಕೆಳಗಡೆ ಸಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್. ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ 3 ಆಪ್ಷನ್ ಓಪನ್ ಆಗುತ್ತೆ. ಒಂದು ಚಾಟು, ಒಂದು ಕಾಲು, ಒಂದು ಇಮೇಲ್. ನಾನು ಕಾಲ್ ಮಾಡಿದ್ದೆ, ಅವರಿಗೆ ಕಾಲ್ ಮಾಡಿ ಕೇಳಿದೆ, ನಾನು ದುಡ್ಡು ರೀಚಾರ್ಜ್ ಮಾಡ್ಕೊಂಡಿದ್ದೆ, ಅದು ರೀಚಾರ್ಜ್ ಆಗಿಲ್ಲ, ದುಡ್ಡು ಕಟ್ ಆಗಿದೆ, ದುಡ್ಡು ರೀಫಂಡ್ ಆಗಿಲ್ಲ ಅಂತ ನಾನು ತಿಳಿಸಿದ್ದೆ. ಅವರು ಅದನ್ನ ಚೆಕ್ ಮಾಡಿ ಮತ್ತೆ ನನ್ನ ದುಡ್ಡು ರೀಫಂಡ್ ಮಾಡಿದ್ರು ಫ್ರೆಂಡ್. ಟೋಟಲ್ ಆಗಿ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಆ ಒಂದು ಸಪೋರ್ಟ್ ಬಟನ್ಗೆ ಕ್ಲಿಕ್ ಮಾಡಿ ಕಾಲ್ ಮಾಡಿ ಅವ್ರಿಗೆ ಕೇಳ್ಬೋದು. ನಿಮ್ಗೆ ಏನೇ ಪ್ರಾಬ್ಲಮ್ ಆಗಿದ್ರು ಕೂಡ ಕೇಳ್ಬೋದು ಫ್ರೆಂಡ್. ಟೋಟಲ್ ಆಗಿ ನನಗೂ ಕೂಡ ಹೀಗೆ ಆಗಿತ್ತು, ಆಗುತ್ತೆ. ಇದರಲ್ಲಿ ₹1 ಕೂಡ ಮೋಸ ಆಗಿಲ್ಲ, ಇನ್ನು ಇದರಿಂದ ನನಗೆ ಲಾಭ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಯಾವ ರೀತಿ ಅಂದ್ರೆ, ಇದರಲ್ಲಿ ರೀಚಾರ್ಜ್ ಮಾಡ್ಕೊಂಡ್ರೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ₹200 ರೀಚಾರ್ಜ್ ಮಾಡ್ಕೊಂಡ್ರೆ ₹2 ವಾಪಸ್ ಬರುತ್ತೆ, ₹300 ಮಾಡ್ಕೊಂಡ್ರೆ ₹3 ವಾಪಸ್ ಬರುತ್ತೆ, 4 ಮಾಡಿದ್ರೆ ₹400 ಮಾಡಿದ್ರೆ ₹400 ವಾಪಸ್ ಬರುತ್ತೆ. ಹಾಗೆ ನೀವೇನಾದ್ರೂ ಟಿವಿ ನೋಡ್ತಿರಲ್ಲ, ಸನ್ ಡೈರೆಕ್ಟು, ಹಾಗೆ ಏರ್ಟೆಲ್ಲು, ಡಿಶ್ ಟಿವಿ, ಈ ರೀತಿ ರೀಚಾರ್ಜ್ ಮಾಡ್ಕೊಂಡ್ರೆ ಇನ್ನೂ ಕೂಡ ಭಾಳ ಬರುತ್ತೆ ಫ್ರೆಂಡ್. ಅದು ₹300 ರೀಚಾರ್ಜ್ ಮಾಡ್ಕೊಂಡ್ರೆ ಒಂದು ₹8-9 ಬರುತ್ತೆ ರೀಫಂಡ್ ಆಗಿ. ಟೋಟಲ್ ಆಗಿ ಚೆನ್ನಾಗಿರುವಂಥ ಆ್ಯಪ್ ಇದೆ, ಯೂಸ್ ಮಾಡಿ. ಆಲ್ಮೋಸ್ಟ್ ನಾನು ಯೂಸ್ ಮಾಡೋಕೆ ಗೊತ್ತು ಒಂದು 3 ವರ್ಷ 2.5 ವರ್ಷ ಆಯಿತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಆ್ಯಪ್ ಸಖತ್ತಾಗಿದೆ. ಆಲ್ಮೋಸ್ಟ್ 2 ವರ್ಷದಿಂದ ಈ ಒಂದು ಆ್ಯಪ್ ಬಗ್ಗೆ ತಿಳಿಸಿದ್ದೆ, ಅದರಲ್ಲಿ ಕಮಿಟ್ ಬಂದಿತ್ತು. ಹಾಗಾಗಿ ಆ ಒಂದು ಕಮಿಟ್ ನೋಡಿಕೊಂಡು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಪ್ರಾಬ್ಲಮ್ನ ಕ್ಲಿಯರ್ ಮಾಡೋ ಅಂತ ತಿಳಿಸಿದ್ದೀನಿ. ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆಗಿ ತಿಳ್ಕೊಂತೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.